ಬಸವಣ್ಣವರು ತಂಗಿಯಾಗಿರ್ತಕ್ಕಂಥವಳು 7 ವರ್ಷದವಳು ನಾಗಪ್ಪ ಶಿವ ಕಲ್ಯಾಣ ಪಟ್ಟಣದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ರಥವನ್ನ ಹೊಡೆದು ಹೌದು ಆ ಮಠದ ಭಾಗದಲ್ಲಿ ಮಗನಿಯನ್ನ ಆವಾಗ ತಂತಕ್ಕೆಲ್ಲ ರಂಗೋಲವನ್ನ ಬಿಟ್ಟಿರುವಳಂತೆ. ಹೌದು ಆ ಭಾಗದಲ್ಲಿ ಎಲ್ಲ ನಾವು ಸೊಪ್ಪನ ತೋಳವನ್ನು ಕಟ್ಟಿ ಕಂಬಕ್ಕೆಲ್ಲ ಬಾಳೆಕಾಯಿಗಳ ಬಾಳವನ್ನ ಕಟ್ಟಿ ಆ ಬಸವಣ್ಣವರ ತಂಗಿ ಆಗಿರ್ತಕ್ಕಂಥವಳು 7 ವರ್ಷದವಳು ನಾನಮ್ಮ. ಹೌದು ಕಲ್ಯಾಣ ಪಟ್ಟಣವಾಗಿದ್ದ ಪಟ್ಟಣ ಶೃಂಗಾರ ಮಾಡಿಬಿಟ್ಟಂತೆ. ಶೃಂಗಾರ ಮಾಡಿ ನಾಗಮ್ಮ ಶೃಂಗಾರ ಮಾಡಿಬಿಟ್ಟು ಕಲ್ಯಾಣ ಪಟ್ಟಣದಲ್ಲಿ ಬಂದು ಆ ಸಂಗಮೇಶ್ವರನ ಗದ್ದಿಗೆ ಮುಂಭಾಗದಲ್ಲಿ ಆ ಬಸವಣ್ಣವರು ತನ್ನ ಮದುವೆ ಆಗಿರ್ತಕ್ಕಂಥ ನೀಲೋದರಿಗೆ ಮಕ್ಕಳ ಸಾಂತ್ವನ ಇಲ್ಲ ಅಂತ ಹೇಳಿ ಈ ಶರಣರ ಮನೆಯ ಸಾಲಕ್ಕೆ ಪ್ರಸಾದವನ್ನು ತಂದು ಅಕ್ಕಯ್ಯ ಚಿಕ್ಕಯ್ಯ ಅಂತಕ್ಕಂಥವ್ರು ಸಾಲಕ್ಕೆ ಹೌದು ಈ ಜೋಳಿಗೆಗೆ 9 ಗಂಟೆನ ಹೊಡೆದು ಅದನ್ನ ಆ ಸಂಗಮೇಶ್ವರನ ಗದ್ದಿಗೆ ಮೇಲೆ ಬಲಿಬಿಟ್ಟು ಹೋಗಿದ್ರಲ್ಲ ಆ ಸಾಲಕ್ಕೆ ಶರಣರಮನ ಪ್ರಸಾದ ಆ ನಾಗಮನ ಮೂಗಿಗೆ ಯಾವ ರೀತಿ ಗೌರವಿಸ್ತಾಯಿಲ್ಲ ಹೇಗೆ ಮಲ್ಲಿಗೆ ಹೂವಿನ ಗಮನ
ಸುನೇತ್ರನ ಗದ್ದಿಗೆಗೆ ಬಂದಾಗ ಹಾ ಆ ಸಂಪಿಗೆ ಹೂವಿನ ಗಮನವು ಹೌದು ಮಲ್ಲಿಗೆ ಹೂವಿನ ಗಮನವು ಸುರಿದು ಹೂವಿನ ಗಮನ ಯಾವಾಗ ಹೊಡೆದು ಬಿಡುತ್ತೋ ವಾ ಇದೇನು ಕಾಣಲ್ಲ ನಮ್ಮ ಕಲ್ಯಾಣ ಪಟ್ಟಣದಲ್ಲಿ ಈ ರೀತಿ ಗೌರವಿಸ್ತಾ ಇದ್ದಾರೆ. ಹೌದು ಇದೇನು ಅಂತೇಳಿ ಹಾ ಆ ಬಸವಣ್ಣವರಾಗಿರ್ತಕ್ಕಂಥವರು ಕೂಡ ಹೌದು ಆ ಬಸವಣ್ಣವ್ರ ತಂಗಿ ಆಗಿರ್ತಕ್ಕಂಥ ನಾಗಮ್ಮ ಯಾವಾಗ ಬಂದು ಸಂಕುಬೇಶ್ವರನ ಗದ್ದಿಗೆ ಬೇಡಿ ಹೌದು 9 ಗಂಟೆನ ಹೊಡೆದು ಸೆಕ್ಟ್ ಹೋಗಿರ್ತಕ್ಕಂಥ ಕಾವಿ ಚೂಳಿಗೆ ನೋಡಿ ಆಹಾ ನಮ್ಮ ಅಣ್ಣಯ್ಯನವರು ನಮ್ಮಣ್ಣ ಬಸವಣ್ಣನವರಾಗಿರ್ತಕ್ಕಂಥವರು ಹೌದು ಯಾರ ಮನೆಗೆ ಬಿಳ್ಳಿಗೆ ಹೋಗಿದ್ರೆ ಇನ್ನು ಹಾ ಬಿಳ್ಳಿಗೆ ಹೋಗ್ಬೇಕಾದ್ರೆ ನಮ್ಮ ಬಸವಣ್ಣ ಮರ್ತು ಬಿಟ್ಟು